ನಾನೀಗ ಬಂದಿರುವಂಥದ್ದು ಸ್ನೇಹಿತರೆ, ಇದು ಡಾಲರ್ಸ್ ಕಾಲೋನಿ. ಇದು ಇಲ್ಲಿ ಹಾರ್ನಹಳ್ಳಿ ರಾಮಸ್ವಾಮಿ ಅವರ ಮಗ ಅಶೋಕ್ ಹಾರ್ನಹಳ್ಳಿ ಅವ್ರ ಮನೆ ಇದೆ ನೋಡಿ. ಬೋರ್ಡ್ ಇಲ್ಲಿ ಇದೆ. ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ನ ಸ್ಥಾಪಿಸ್ತಾರೆ. ರಾಜಕಾರಣಿಯಾಗಿ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾರೆ ಹಾರ್ನಹಳ್ಳಿ ರಾಮಸ್ವಾಮಿ ಅವರು. ಆಡಳಿತ ಸುಧಾರಣಾ ಸಮಿತಿಗೆ ಇವರು ಅಧ್ಯಕ್ಷರಾಗಿ ಒಂದು ವರದಿಯನ್ನು ಕೊಟ್ಟರು. ಆ ವರದಿ ಆಧಾರದ ಮೇಲೆ ಇವತ್ತು ಸರ್ಕಾರದವರು ಒಂದು ನಿಯಮಾವಳಿ ರೂಪಿಸಿದ್ದಾರೆ. ಈಗಲೂ ಆ ನಿಯಮಾವಳಿ ಜಾರಿಯಲ್ಲಿದೆ. ಈ ಮನೆಗೆ 98ನೇ ಇಸ್ವಿಲಿ ನಮ್ಮ ತಂದೆಯವರು ಇದ್ದಾಗಲೇ ಬಂದಿದ್ದು. ಭಾಗಶಃ ಕಲ್ಲಿನ ಮನೆ. ನನಗೊಬ್ಬ ಮಗಳಿದ್ದಾಳೆ ಅಂದ್ರು, ಮಗ ಇದ್ದಾನೆ ಅಂತ ಮದುವೆ ಆಗೇ ಹೋಯ್ತು ಅಷ್ಟೇ. 20 ದಿವಸಕ್ಕೆ ಮದುವೆ ಆಯ್ತು ನಮ್ಮಿಬ್ರು. AICC ಸಭೆಯಲ್ಲಿ ಸಿಕ್ಕಿರೋದು ಇವರು. ಹೌದು. ಜೈಲಲ್ಲೇ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ನಮ್ಮ ತಂದೆ ತಾಯಿಯವರ ಮದುವೆ ನಿಶ್ಚಯ ಆಯ್ತು. ಖಾದಿ ಬಿಟ್ಟು ಬೇರೆ ಹಾಕ್ತಿರ್ಲಿಲ್ಲ. ರಾಜಕೀಯವಾಗಿ ಏನೋ ಆಗಿ ಬೀಳಿಸ್ಬಿಟ್ಟು ಕಾಲ್ ಫ್ರಾಕ್ಚರ್ ಎಲ್ಲ ಆಯ್ತಂತೆ. ಹುಷಾರಾದ್ಮೇಲೆ ಅವ್ರನ್ನ ಮನೆಗೆ ಊಟಕ್ಕೆ ಕರೆದ್ವಂತೆ. ಇಲ್ಲ, ಕರಿಬೇಕು, ಯಾವತ್ತೂ ಕ್ಷಮೆ ಇರಬೇಕು ಅಂತ ಹೇಳೋರು. ಸ್ವಂತ ಮಗಳಾಗಿ ಪ್ರೀತಿ ಮಾಡಿದ್ರು ನನಗೆ. ನಂಗೆ ಏನು ಇಷ್ಟ ಆತಂದ್ರು ಅಲ್ಲಿಂದ ಬಾಗಿಲಿಂದ ಕುತ್ಕೊಂಡು ಬರೋರು. ಹುಷಾರ್ ನೋಡು, ಏನು ತಂದಿದ್ದೀನಿ ನಿಂಗೆ ಅಂತ. ಹೃದಯವಂತ. ತುಂಬ ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. 1942ರ ಕ್ವಿಟ್ ಇಂಡಿಯಾ ಚಳವಳಿ, ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ ಏನಿತ್ತು, ಗಾಂಧೀಜಿಯವರು ಕೊಟ್ಟಂತಹ ಕರೆ, ಬ್ರಿಟಿಷರನ್ನ ಶತಾಯಗತಾಯ ಈ ದೇಶದಿಂದ ಹೊರದಬ್ಬಲೇಬೇಕು, ಭಾರತಕ್ಕೆ ಸ್ವತಂತ್ರ ಪಡೆಯಲೇಬೇಕು ಅಂತ ಹೇಳಿ ಕರೆ ಕೊಟ್ಟಂತಹ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಒಬ್ಬ ಯುವಕ. ಹೆಸರು ಹಾರ್ನಹಳ್ಳಿ ರಾಮಸ್ವಾಮಿ ಅಂತ ಹೇಳಿ ಸ್ನೇಹಿತರೆ. ಆ ಯುವಕ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು 42ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರ್ತಾರೆ. ಸ್ವತಂತ್ರಕ್ಕೋಸ್ಕರ ಜೈಲು ಕಂಡು ಬರ್ತಾರೆ. ಆನಂತರ ಬಂದವರು ವಕೀಲಿಕೆ ವೃತ್ತಿ ಅಂದರೆ ಅಡ್ವೊಕೇಟ್ ಪ್ರೊಫೆಷನನ್ನು ಮುಂದುವರಿಸ್ತಾರೆ. ಸ್ವತಂತ್ರ ಭಾರತದಲ್ಲಿ ಅಡ್ವೊಕೇಟ್ ವೃತ್ತಿ ಮಾಡ್ತಾ ರಾಜಕಾರಣಿಯಾಗಿ ತುಂಬ ಪ್ರಭಾವವನ್ನು, ಶುದ್ಧ ಹಸ್ತರಾಗಿ, ಸಚ್ಚಾರಿತ್ರರಾಗಿ, ತುಂಬ ಸ್ಪಷ್ಟವಾಗಿ ಜನರ ಸೇವೆಯನ್ನು ಮಾಡುವಂಥ ಮನಸ್ಥಿತಿಯವರಾಗಿ ತುಂಬ ಅದ್ಭುತವಾದ ಕೆಲಸ ಮಾಡ್ತಾರೆ ಹಾರ್ನಹಳ್ಳಿ ರಾಮಸ್ವಾಮಿಯವರು. ಅಷ್ಟು ಮಾತ್ರ ಅಲ್ಲ, ಶಿಕ್ಷಣ ತಜ್ಞರಾಗಿ ಇವತ್ತಿನ ನಮ್ಮ ಹಾಸನದ ಪ್ರಖ್ಯಾತ ಕಾಲೇಜು, ಇಡೀ ಕರ್ನಾಟಕದ ಪ್ರಖ್ಯಾತ ಕಾಲೇಜ್ ಆದಂತಹ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್, ಮಲ್ನಾಡ್ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಹಾರ್ನಹಳ್ಳಿ ರಾಮಸ್ವಾಮಿಯವರು. ಹೀಗೆ ಅನೇಕ ಕೆಲಸಗಳನ್ನು ಮಾಡಿದಂತಹ ಹಾರ್ನಹಳ್ಳಿ ರಾಮಸ್ವಾಮಿಯವರು ಮುಂದೆ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಮತ್ತು ವೀರಪ್ಪ ಮೊಯ್ಲಿಯವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗ್ತಾರೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಲೋಕೋಪಯೋಗಿ ಸಚಿವರು ಕೂಡ ಆಗ್ತಾರೆ. ಅಂತಹ ಹಾರ್ನಹಳ್ಳಿ ರಾಮಸ್ವಾಮಿಯವರು ಖ್ಯಾತ ಲೇಖಕರು, ರಾಜಕಾರಣಿ, ಲಾ ಮಿನಿಸ್ಟರ್, ಸ್ವತಂತ್ರ ಹೋರಾಟಗಾರರು. ಹಾರ್ನಹಳ್ಳಿ ರಾಮಸ್ವಾಮಿಯವರ ಮಗ ಅಶೋಕ್ ಹಾರ್ನಹಳ್ಳಿಯವರು. ಅಶೋಕ್ ಹಾರ್ನಹಳ್ಳಿಯವರು ಕೂಡ ತುಂಬ ಪ್ರಖ್ಯಾತರು. ನಮ್ಮ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿ ನಿವೃತ್ತರಾಗಿರುವಂಥವ್ರು. ಅವ್ರನ್ನ ಮಾತಾಡ್ಸೋಕೆ ಅಂತ ಬಂದಿದ್ದೀವಿ ಸ್ನೇಹಿತರೆ. ಅಶೋಕ್ ಹಾರ್ನಹಳ್ಳಿಯವರು ಈ ನಾಡು ಕಂಡಂತಹ ಪ್ರಖ್ಯಾತ ವಕೀಲರು, ಅಡ್ವೊಕೇಟ್ ಅವರು ಸ್ನೇಹಿತರೆ. ತುಂಬ ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಕೇಸ್ಗಳನ್ನು ನಿರ್ವಹಿಸಿದಂಥವ್ರು. ಉದಾಹರಣೆಗೆ ನಮ್ಮ ನೈಸ್ ರಸ್ತೆ ಕೇಸ್ನಲ್ಲಿ ಅವರೇ ಹ್ಯಾಂಡಲ್ ಮಾಡ್ತಿದ್ದು. ಹೇಗಿದೆ ಅಶೋಕ್ ಹಾರ್ನಹಳ್ಳಿ ಅವರ ಬದುಕು, ಅವರ ತಂದೆ ಹಾರ್ನಹಳ್ಳಿ ರಾಮಸ್ವಾಮಿ ಅವರ ಬದುಕು ಹೇಗಿತ್ತು ಎಲ್ಲವನ್ನು ಕೇಳೋಣ. ನಾನೀಗ ಬಂದಿರುವಂಥದ್ದು ಸ್ನೇಹಿತರೆ, ಇದು ಡಾಲರ್ಸ್ ಕಾಲೋನಿ. ಇದು ಇಲ್ಲಿ ಹಾರ್ನಹಳ್ಳಿ ರಾಮಸ್ವಾಮಿ ಅವರ ಮಗ ಅಶೋಕ್ ಹಾರ್ನಹಳ್ಳಿ ಅವ್ರ ಮನೆ ಇದೆ ನೋಡಿ. ಬೋರ್ಡೆ ಇದೆ. ಒಳಗಡೆ ಹೋಗೋಣಂತೆ, ಅವ್ರ ಜೊತೆ ಮಾತಾಡೋಣ. ಅಶೋಕ್ ಹಾರ್ನಹಳ್ಳಿ ಜೊತೆಗೆ ತುಂಬ ವಿವರವಾದಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಏನಂತೀರಿ? ಸ್ವಾಗತ ಕಲಾ ಮಾಧ್ಯಮಕ್ಕೆ, ಬನ್ನಿ. ನಾವೀಗ ಅಶೋಕ್ ಹಾರ್ನಹಳ್ಳಿ ಸರ್ ಮನೆ ಒಳಗಡೆ ಇದ್ದೀವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಶುಭ ದಿವಸ. ಹೇಗಿದ್ದೀರಿ ಸರ್? ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ನಾವು ಈ ಮನೆಗೆ 98ನೇ ಇಸ್ವಿಲಿ ನಮ್ಮ ತಂದೆಯವರು ಇದ್ದಾಗಲೇ ಬಂದಿದ್ದು. ಮುಂಚೆ RT ನಗರಲ್ಲಿದ್ವಿ. ಇಲ್ಲಿಗೆ 98ನೇ ಇಸ್ವಿಗೆ ಬಂದು 98 ಒಂದು 27 ಆಲ್ಮೋಸ್ಟ್ 28. ಬಡಾವಣೆ ಇಷ್ಟು ಬೆಳೆದಿರಲಿಲ್ಲ ಇನ್ನು. ಅವಾಗೇನು ಇಲ್ಲೇನು ಡೆವಲಪ್ಮೆಂಟ್ ಇರಲಿಲ್ಲ. ಏನೋ ಕೆಲವು ಮನೆಗಳು ಮಾತ್ರ ಇತ್ತು. ಹಾರ್ನಹಳ್ಳಿ ರಾಮಸ್ವಾಮಿ ಅವರು ಇದ್ರು. ಆವಾಗಿದ್ರು. ಅವ್ರು 2009 ತಿರೋದು. ಅವರೇ ಕಟ್ಟಿಸಿದ ಮನೆ ಇದು. ಲಾ ಮಿನಿಸ್ಟರ್ ಆಗಿದ್ರು. 93ರಲ್ಲಿ ಲಾ ಮಿನಿಸ್ಟರ್ ಆಗಿದ್ರು. ಒಂದು 5 ಸಾರಿ MLC ಆಗಿದ್ರು. 1 ಸಾರಿ MLA ಆಗಿದ್ರು. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಹೇಳಿ ಅದಕ್ಕೆ SM ಕೃಷ್ಣ ಅವರಿದ್ದಾಗ ಅವರನ್ನ ಅಧ್ಯಕ್ಷತೆಯಲ್ಲಿ ಒಂದು ಮಾಡಿದ್ರು. ಅದೇ ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ ರಿಪೋರ್ಟನ್ನೇ ಸರ್ಕಾರದವರು ಈ ಟ್ರಾನ್ಸ್ಫರ್ ಇದರಲ್ಲೆಲ್ಲ ಸಂಬಂಧಪಟ್ಟಾಗೆ ಇವತ್ತಿಗೂ ಅದನ್ನೇ ಅನುಸರಿಸ್ತಾ ಇದ್ದಾರೆ. ಆಡಳಿತ ಸುಧಾರಣಾ ಸಮಿತಿಗೆ ಇವರು ಅಧ್ಯಕ್ಷರಾಗಿ ಒಂದು ವರದಿಯನ್ನು ಕೊಟ್ಟರು. ಆ ವರದಿಯ ಪ್ರಕಾರ ಇವತ್ತಿಗೂ ಸಹ ಈ ಗೌರ್ಮೆಂಟ್ ಎಂಪ್ಲಾಯೀಸ್ನ ಏನು ಟ್ರಾನ್ಸ್ಫರ್ ಮಾಡಬೇಕು, ಆ ವರದಿಯ ಆಧಾರದ ಮೇಲೆ ಇವತ್ತು ಸರ್ಕಾರದವರು ಒಂದು ನಿಯಮಾವಳಿ ರೂಪಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಯಾವತ್ತೂ ಆ ಒಂದು ಅವಧಿ ಪೂರ್ವವಾಗಿ ನೀವು ವರ್ಗಾವಣೆ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯಮಂತ್ರಿಗಳ ಅನುಮತಿ ತೆಗೆದುಕೊಳ್ಬೇಕು. ಹಾಗೆ ಬೇಕಾಬಿಟ್ಟಿ ಮಾಡೋ ಹಾಗಿಲ್ಲ ಅನ್ನೋ ಒಂದು ನಿಯಮವನ್ನು ಈ ಆಡಳಿತ ಸುಧಾರಣಾ ವರದಿ ಆಧಾರದ ಮೇಲೆ ಸರ್ಕಾರದವರು ರೂಪಿಸಿದ್ದಾರೆ. ಅದು ಈಗಲೂ ಜಾರಿಯಲ್ಲಿದೆ. ಈಗಲೂ ಇದೆ. ಈಗಲೂ ಆ ನಿಯಮಾವಳಿ ಜಾರಿಯಲ್ಲಿದೆ.
ಅಂದರೆ ಭಾಳ ಮಹತ್ವದ ಸರ್ಕಾರಿ ಹೌದು, ಅನೇಕ ದುಂದು ವೆಚ್ಚ ಮಾಡೋದು, ಅನವಶ್ಯಕವಾದಂಥ ಪೋಸ್ಟ್ಗಳನ್ನು ತೆಗೆದುಹಾಕೋದು, ಈ ರೀತಿ ಅನೇಕ ವರದಿಯನ್ನು, ಭಾಳಷ್ಟು ಬದಲಾವಣೆ ಇರತಕ್ಕಂಥ ವರದಿಯನ್ನು ಕೊಟ್ಟಿದ್ದರು ಅವಾಗ. ಹಾಗಾದರೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಈ ವೆಚ್ಚ ಕಮ್ಮಿ ಮಾಡೋದಕ್ಕೆ ಕೆಲವು ಅನಗತ್ಯ ಹುದ್ದೆಗಳು ಹೆಚ್ಚುವರಿ. ಹೌದು, ಅದು ಈ ವರದಿ ಆಧಾರದ ಮೇಲೆ ಮಾಡಿದ್ದು. ಗ್ರೇಟ್ ಮ್ಯಾನ್, ಸ್ವತಂತ್ರ ಹೋರಾಟಗಾರರು. ಸರ್ ಇದು ದತ್ತಾತ್ರೇಯನ ಮೂರ್ತಿ. ನಾನು ಒಂದು ಊರಲ್ಲಿ ಒಂದು ಗೋಶಾಲೆ ಮಾಡ್ತಾ ಇದ್ದೀನಿ, ನಮ್ಮೂರಲ್ಲಿ ಹಾರನಹಳ್ಳಿ ಹತ್ರ ಒಂದು ಗೋಶಾಲೆಯನ್ನು ಮಾಡಿದ್ದೀನಿ. ಒಂದು ತಪಸ್ವಿ ಆಶ್ರಮ ಅಂತ ಹೇಳಿ ಒಂದು ಆಶ್ರಮವನ್ನು ಮಾಡಿದ್ದೀನಿ. ಅಲ್ಲಿ ಒಂದು ದತ್ತಾತ್ರೇಯನ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ತಂದಾಗ ಈ ಮೂರ್ತಿ ಒಂದು ರೀತಿ ಭಾಳ ಒಂದು ಸುಂದರವಾಗಿ ಮೂಡಿ ಬಂದಿತ್ತಲ್ಲ, ಎಲ್ಲರೂ ನಮ್ಮನೇಲೇ ಇಟ್ಕೊಂಡ್ಬಿಡೋಣ ಅಂತೇಳಿ ಹಾಗೆ ನಮ್ಮನೇಲೇ ಕೂತ್ಬಿಟ್ಟಿದೆ. ದತ್ತಾತ್ರೇಯರು ಶಂಕರರು, ಅದು ಶಂಕರಾಚಾರ್ಯರು. ಪೂರ್ತಿ ಕಲ್ಲಿನ ಅಲ್ಲ, ಭಾಗಶಃ ಕಲ್ಲಿನ ಮನೆ. ಕೆಳಗಡೆ ಆಫೀಸ್ಗೆ ಹೋಗಿ ಬಂದ್ಬಿಡೋಣ. ಇಲ್ಲಿ ಆಫೀಸ್ ಇಲ್ಲ, ಅಂದರೆ ನನ್ನ ಆಫೀಸು ಬೇರೆ ಕಡೆ ಇದೆ. ಆದರೆ ಇಲ್ಲಿ ಹಿಂದೆ ನಾನು ಪ್ರಾರಂಭ ಮಾಡಿದಾಗ ಇದೇ ಆಫೀಸಲ್ಲಿ ಶುರು ಮಾಡಿದ್ದು. ಅಂದರೆ ಅಡ್ವೊಕೇಟ್ ಪ್ರಾಕ್ಟೀಸ್. ಓಹೋ, ನೀರು ನಿಂತುಬಿಟ್ಟಿದೆ. ಲೋ ಕಾಲ ಮಳೆ ಬಂದು ಜಾಸ್ತಿ ಆಗ್ಬಿಟ್ಟಿದೆ. ಹೇಳ್ತೀನಿ ಬಿಡಿ ಆಮೇಲೆ. ಒಂದು ಕಾಲದಲ್ಲಿ ಈ BL ರಸ್ತೆಯಿಂದ ಬರುತ್ತಲ್ಲ, ಆ ಜಾಗ ಇಲ್ಲಿ ನೀರು ಸಂಗ್ರಹ ಆಗ್ತಕ್ಕಂಥ ಜಾಗ, ಅದು BDN ಅವ್ರು ಲೇಔಟ್ ಮಾಡಿಬಿಟ್ರು. ಹಾಗಾಗಿ ಇಲ್ಲೆರಡು ಬಾವಿ ಥರ ಮಾಡಿದ್ದೀವಿ. ಆ ಬಾವಿಲಿ ಏನಾದ್ರು ಮಳೆ ಬಂದು ಕರೆಂಟ್ ಬರದೆ ಹೋದರೆ ಉಕ್ಕಿಬಿಡುತ್ತೆ ನೀರು, ನೆಲದಿಂದ ಉಕ್ಕಿಬಿಡುತ್ತೆ. ಇವಾಗ ಪರಮೇಶ್ವರ್ ಅಂತ ಕಲಾ ಮಾಧ್ಯಮ ಅಂತ ಹೇಳಿ ಯೂಟ್ಯೂಬಲ್ಲಿ ಭಾಳ ಅನೇಕ ವಿಷಯಗಳ ಬಗ್ಗೆ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಸಿನಿಮಾದವರು ಅವ್ರನ್ನ ಮಾಡ್ತಾರೆ. ಏನೋ ಅಪರೂಪಕ್ಕೆ ಈಗ ಲಾಯರ್ ಮನೆಗೆ ಬಂದ್ಬಿಟ್ಟು ಎಲ್ಲ ಕ್ಷೇತ್ರದವ್ರನ್ನ ಮಾಡ್ತಿರ್ತಾರೆ ನಾವು. ಹೇಗಿದ್ದೀರಿ? ಉಷಾ ಅಂತ ಹೇಳಿ, ಇವರು ಮೂಲತಃ ಶಿವಮೊಗ್ಗದವರು. ಇವ್ರ ತಂದೆ ಶೀರ್ನಾಳಿ ಚಂದ್ರಶೇಖರ್ ಅಂತ ಹೇಳಿ ದೇವರಾಜ್ ಅರಸು ಇದ್ದಾಗ ಹೊಸನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಸಾರಿ MLA ಆಗಿದ್ರು. ಶೀರ್ನಾಳಿ ಚಂದ್ರಶೇಖರ್ ಅಂತ ಶಿವಮೊಗ್ಗದವರು. ಅವರು ಅಡ್ವೊಕೇಟ್, ಅವರು ಲಾಯರ್ ಆಗಿ ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರ ಮಗಳು ಇವಳು. ನಾವು 1984ರಲ್ಲಿ ಮದುವೆ ಆಯಿತು ನಮಗೆ. ನಮ್ಮ ತಂದೆಯವರು, ಇವ್ರ ತಂದೆಯವರು ಯಾವುದೋ ಒಂದು ಸಭೆಯಲ್ಲಿ ಸೇರಿದಾಗ ನಿಮ್ಗೆ ಎಷ್ಟು ಜನ ಮಕ್ಕಳು ಹಾಗೆ ಹೀಗೆ ಕೇಳುವಾಗ, ಹೌದು ನನಗೊಂದು ಮಗಳಿದ್ದಾಳೆ ಅಂದರು. ಮಗ ಇದ್ದಾನೆ ಅಂತ ಮದುವೆ ಆಗೇ ಹೋಯ್ತು ಅಷ್ಟೇ. 20 ದಿವಸಕ್ಕೆ ಮದುವೆ ಆಯ್ತು ನಮ್ಮಿಬ್ಬರು. AICC ಸಭೆಯಲ್ಲಿ ಸಿಕ್ಕಿರೋದು ಇವರು. ಹೌದು, ಪಕ್ಕ ಕೂತಿದ್ದಾರೆ, ಕೋಇನ್ಸಿಡೆನ್ಸ್ ಆಗಿ ಮಾತಾಡಿದ್ದಾರೆ. ನಿಮ್ಗೆ ಎಷ್ಟು ಮಕ್ಕಳು, ನಿಮ್ಗೆ ಎಷ್ಟು ಮಕ್ಕಳು ಅಂತ. ನನ್ನ ಮಗಳು ಹೀಗೆ ಮದುವೆ ಆಗಿದ್ದಾಳೆ ಅಂತ ಹೇಳಿದ್ದಾರೆ. ನಂಗೆ ಅವಾಗ 21 ವರ್ಷ, ಇವ್ರಿಗೆ 26 ವರ್ಷ. ಸೂಕ್ತವಾದ ವಯಸ್ಸು, ಸೂಕ್ತವಾದ. ಆದರೆ ಅವರೇನೋ ನೋಡಿದ್ರು ಅಷ್ಟೊತ್ತಿಗೆ ಮದುವೆ. ನಮ್ಮ ಮಾವನವರು ನಾನು ಜಾತಕ ಎಲ್ಲ ನೋಡಲ್ಲ, ನನ್ನ ಮದುವೆಲೂ ಜಾತಕ ನೋಡಿಲ್ಲ, ನನ್ನ ದೊಡ್ಡ ಮಗನ ಮದುವೆಲೂ ನೋಡಿಲ್ಲ ಅಂದರು. ನಮ್ಮಪ್ಪ ಇಲ್ಲ ನಾನು ನೋಡಿಸ್ಬೇಕು ಅಂದರು. ಸರಿ, ಅಲ್ಲಿ ಶಿವಮೊಗ್ಗಲ್ಲಿ ನೋಡಿಸು. ಅಲ್ಲಿ ನೋಡಿದವರು ತಕ್ಷಣ ಹೇಳಿದ್ರಂತೆ, ಇಬ್ರಿಗೂ ಕಂಕಣ ಬಲ ಬಂದುಬಿಟ್ಟಿದೆ, ಇದು ಆಗ್ಬಿಡುತ್ತೆ ಮದುವೆ ಅಂದ್ರಂತೆ. ಅಷ್ಟೇ 20 ದಿವಸ ಮದುವೆ ಆಗೋಯ್ತು. 42 ವರ್ಷದ ದಾಂಪತ್ಯ. ಹೌದು, ನನ್ನ 2 ಮಕ್ಕಳುವೆ ವಕೀಲರಾಗೆ ಕೆಲಸ ಮಾಡ್ತಿದ್ದಾರೆ. 2 ಗಂಡು ಮಕ್ಕಳು ನನಗೆ. ನಮ್ಮ ಅಣ್ಣ ಒಬ್ಬ ಅಮೇರಿಕಾದಲ್ಲಿ ಇಂಟೆಲ್ ಕಂಪನಿಲಿ ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿ ಬೆಂಗಳೂರಲ್ಲೇ ಇದ್ದಾನೆ. ಅರವಿಂದ ಹಾರನಹಳ್ಳಿ ಅಂತ. ಅವ್ರ ತಂತ್ರಜ್ಞರ ಕ್ಷೇತ್ರ. ನಾನು ನಮ್ಮ ತಂದೆಯವರು 1947ರಲ್ಲೇ ವಕೀಲಿ ವೃತ್ತಿ ಪ್ರಾರಂಭ ಮಾಡೋರು ಹಾಸನದಲ್ಲಿ. ಬೆಳಗಾಂ ಲಾ ಕಾಲೇಜಲ್ಲಿ ಕಾನೂನು ಮಾಡಿ ನಂತರ ಹಾಸನಕ್ಕೆ ಬಂದು, ಮೂಲತಃ ಹಾರನಹಳ್ಳಿ ಅಂತ ಅರಸೀಕೆರೆಯಲ್ಲಿ ಇರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಹಾರನಹಳ್ಳಿ ಅಂತ. ಮೂಲತಃ ನಾವು ಅಲ್ಲಿಂದ ಬಂದವರು. ಇವರು ನಮ್ಮ ತಂದೆಯವರು ಅವತ್ತಿನ ದಿನದಲ್ಲಿ ಏನು ಹಣಕಾಸಿನ ಅಂಥ ಅನುಕೂಲತೆ ಏನು ಇರಲಿಲ್ಲ. ಪೆನ್ ತಗೊಳಕ್ಕೂ ದುಡ್ಡು ಇರಲಿಲ್ವಂತೆ, ಆ ಥರ ಇದ್ರಂತೆ. ಆವಾಗಲೇ ಮದುವೆ ಆಯಿತು 47ರಲ್ಲಿ. ನಮ್ಮ ಅತ್ತೆ ತಂದೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಸ್ವಲ್ಪ ಇದಾಗೋ ತನಕ. ಅಂದರೆ ಬರೋ ಹೊತ್ತಿಗೆ ತಮ್ಮ ಅಣ್ಣನ ಮಕ್ಕಳು ಎಲ್ಲರೂ ತಾನು ಕಷ್ಟಪಟ್ಟೆ ಓದೋಕ್ಕೆ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಅವರು ಎಲ್ಲರನ್ನೂ ಕರ್ಕೊಂಬಂದು ಮನೆಯಲ್ಲಿ, ತನಗೆ ಕಷ್ಟ ಆದರೂ ಅವ್ರನ್ನೆಲ್ಲ ಕರ್ಕೊಂಬಂದು ಯಾರಿಗೂ ಕಷ್ಟಪಡಬಾರ್ದು ಅಂಥೇಳಿ ಎಲ್ಲರನ್ನೂ ಸಾಕಿ ಓದಿಸಿ ಕೆಲಸ ಕೊಡಿಸಿ ಎಲ್ಲ ಮಾಡಿ. ನಮ್ಮ ತಂದೆಯವರು ಕೃಷಿ ಕುಟುಂಬದಿಂದ ಬಂದವರು. ಕೃಷಿಕರು. ನಮ್ಮ ತಂದೆ ಕುಟುಂಬದವರೆಲ್ಲ ಒಂದು ಹಾರನಹಳ್ಳಿ ಹತ್ತಿರ ಒಂದಷ್ಟು ಜಮೀನು ಮಾಡಿಕೊಂಡು ಶಾನ್ಭೋಗಕ್ಕೆ ಕೆಲಸ ಮಾಡ್ತಾಯಿದ್ರು. ಮೂಲತಃ ಕೃಷಿಕರು. ಆವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಇತ್ತು.
ಅವತ್ತಿನ ದಿನದಲ್ಲಿ. ಹಾಗೆ ಇವರು ಹೋಗಿ ವಕೀಲಿ ವೃತ್ತಿಯನ್ನು ಮಾಡಿ ಅವ್ರ ಕುಟುಂಬದವರು ಪ್ರತಿಯೊಬ್ಬರಿಗೂ ಸಹ ಒಂದು ಸಹಾಯ ಮಾಡಿ ಅವ್ರಿಗೆಲ್ರಿಗೂ ಒಂದು ಜೀವನಕ್ಕೆ ಒಂದು ಆಧಾರ ಮಾಡಿಕೊಟ್ರು. ಬರೀ ಮನೆಯವರು ಅಂತಲ್ಲ, ಅರಸೀಕೆರೆ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚು ಕಮ್ಮಿ, ಅರಸೀಕೆರೆ ಎಲ್ಲ ಫುಲ್ಲು ಜನಕ್ಕೆ, ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ನಮ್ಮ ಮಾವನವರು. ನೋಡಿ ಸರ್, ಅಷ್ಟು ಕೊಡುಬಡತನದ ಕುಟುಂಬ ಮೇಲೆ ಬಂದು ಅಕ್ಷರದ ಕಾರಣಕ್ಕೆ. ಹೌದೌದು. ಅದು ನಮ್ಮ ಅಜ್ಜ ಇದ್ದಾರಲ್ಲ, ನಮ್ಮ ತಾಯಿ ತಂದೆ, ನಮ್ಮ ತಾಯಿ ತಂದೆಯವರು 19 ಹರ್ಡಿಕರ್ ಗೊತ್ತಿದೆಯಲ್ಲ, ಕರನ ಸೇವಾದಳ ಖಂಡಗಳು ಸ್ಥಾಪನೆ ಮಾಡಿದಂಥವ್ರು ಹರ್ಡಿಕರ್ ಅವರು. 1923ರಲ್ಲಿ ನಾಗ್ಪುರದಲ್ಲಿ ಕಾಂಗ್ರೆಸ್ ಸೆಷನ್ ನಡೀತು. ಕಾಂಗ್ರೆಸ್ ಸೆಷನ್ ನಡೆದಾಗ ಬ್ರಿಟಿಷರಿಗೆಲ್ಲ ಹೆದರ್ಬಿಟ್ಟು ಕೆಲವರು ಕ್ಷಮಾಪಣೆ ಬರೆದು ಕೊಟ್ಬಿಟ್ರು. ಆಗ ಹರ್ಡಿಕರ್ ಅವರು, ಓಹೋ, ಇದಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡೋರಿಗೆ ಒಂದು ಶಿಸ್ತಿನ ಅವಶ್ಯಕತೆ ಇದೆ, ಈ ಥರ ಆದ್ರೆ ಆಗಲ್ಲ ಅಂತ ಹೇಳಿ ಸೇವಾದಳವನ್ನು ಪ್ರಾರಂಭ ಮಾಡಿದ್ರು. ಸೇವಾದಳದ ಒಂದು ಪ್ರಾರಂಭ ಮಾಡಿದಾಗ ನಮ್ಮ ತಾಯಿ ತಂದೆ ಮತ್ತು ತಾಯಿ, ಅಂದರೆ ನಮ್ಮ ಅಜ್ಜ ಅಜ್ಜಿ ಇಬ್ಬರೂ ಸಹ ಈ ಸೇವಾದಳದ ಕೆಲಸದಲ್ಲಿ ಹರ್ಡಿಕರ್ ಜೊತೆಗೆ ತೊಡಸ್ಕೊಂಡ್ರು. ನಮ್ಮ ಅಜ್ಜ ಆಲ್ ಇಂಡಿಯಾ ಸೇವಾದಳದ ಅಧ್ಯಕ್ಷರಾಗಿದ್ದರು ಆವಾಗ 1930ಸಲ್ಲಿ. ಆವಾಗ ಅವರು ಸೇವಾದಳದ ಅಧ್ಯಕ್ಷರಾಗಿದ್ದಾಗ ಬೆಳಗಾಂ ಜೈಲಲ್ಲಿದ್ದರು. ಆ ಸಂದರ್ಭದಲ್ಲಿ 1945-46ರಲ್ಲಿ ನಿಜಲಿಂಗಪ್ಪನವರು ಇದ್ದರು. ಆಗ ನಮ್ಮ ಅಜ್ಜ ಸರ್ದಾರ್ ವೆಂಕಟರಾಮಯ್ಯ ಅಂತ ಅವ್ರ ಹೆಸರು, ಅವರು ಇದ್ದರು. ನಮ್ಮ ತಂದೆಯವರಾದಂಥ ರಾಮಸ್ವಾಮಿಗಳು ಜೈಲಲ್ಲಿದ್ದರು ಆಗ ಅಲ್ಲಿ ಬೆಳಗಾಂ ಜೈಲಲ್ಲೇ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ನಮ್ಮ ತಂದೆ ತಾಯಿಯವರ ಮದುವೆ ನಿಶ್ಚಯ ಆಯಿತು. ಜೈಲಲ್ಲಿ ಕೂಡಿ ಬಂದ ಕಂಕಣ. ಜೈಲಲ್ಲಿ, ಹೌದು, ಜೈಲಲ್ಲಿ ಅವರು ನಮ್ಮ ನಿಶ್ಚಯ ಆಯಿತು, ಮದುವೆ ಅಲ್ಲಲ್ಲ, ಮದುವೆ ನಂತರ ಬಂದಮೇಲೆ ಜೈಲಲ್ಲಿ ಇದ್ದರು. ಆಗ ನಮ್ಮ ತಂದೆ, ನನಗೇನು ಉದ್ಯೋಗ ಇಲ್ಲ, ನನಗೇನು ಜೀವನೋಪಾಯ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು. ಆಗಲಿ ಬಿಡು ಅಂತ ಹೇಳಿ ಒತ್ತಾಯ ಮಾಡಿ ಎಲ್ಲರೂ ಸೇರಿ, ಆಗೆಲ್ಲ ಫ್ರೀಡಮ್ ಫೈಟರ್ಸ್ ಇದ್ರಲ್ಲ, ಎಲ್ಲ ಸೇರಿ ನಮ್ಮ ಅಜ್ಜ ಮೂಲತಃ ಕನಕಪುರದಲ್ಲೇ ಮದುವೆ ಮಾಡಿದ್ರು. ಯಾರು? ಸರ್ದಾರ್ ವೆಂಕಟರಾಮಯ್ಯನವರು ಕನಕಪುರದವರು. ಕನಕಪುರದಲ್ಲೇ ಎಲ್ಲ ಸೇವಾದಳದ ವಾಲಂಟಿಯರ್ಸ್, ಸೇವಾದಳದ ಸಮಾವೇಶ ಅಲ್ಲೇ ಇತ್ತು. ಸೇವಾದಳದ ವಾಲಂಟಿಯರ್ಸ್ ಎಲ್ಲ ಸೇರಿಕೊಂಡು ನಮ್ಮ ತಂದೆ ಮದುವೆಯನ್ನು ಕನಕಪುರದಲ್ಲಿ ಮಾಡಿದ್ರು. ಕನಕಪುರ ನಮ್ಮೂರು. ಕನಕಪುರದಲ್ಲಿ ಯಾರನ್ನು ಕೇಳಿದ್ರು ಗೊತ್ತು, ಸರ್ದಾರ್ ವೆಂಕಟರಾಮಯ್ಯ ಅಂತ ಇವ್ರಿಗೆಲ್ಲ ಗೊತ್ತು, ಹಳಬರಿಗೆ ಗೊತ್ತು. ಅವರು ವೆಂಕಟಪ್ಪನವರು ಅಂತ ಒಬ್ರು ಶಾನ್ಭೋಗ್ರು ಇದ್ರು, ಅವ್ರ ತಮ್ಮ ಇವರು. ಅವ್ರು ಸಣ್ಣ ವಯಸ್ಸಲ್ಲೇ ನ್ಯಾಷನಲ್ ಕಾಲೇಜಲ್ಲಿ ಇದು ಫಿಸಿಕಲ್ ಎಜುಕೇಷನ್ ಇದರಲ್ಲಿ ಇದ್ರು. ಆಗ ಸಂಪತ್ಗಿರಿ ರಾಯರು ಅಂತ ಹೇಳಿ ನ್ಯಾಷನಲ್ ಕಾಲೇಜಲ್ಲಿ ಇದ್ರು. ಅವಾಗಿಂದ ಸ್ವಾತಂತ್ರ್ಯದ ಹೋರಾಟದಲ್ಲಿ ತೊಡಗಿಸ್ಕೊಂಡು ನಮ್ಮ ಅಜ್ಜ ಅವತ್ತಿನ ಸಂದರ್ಭದಲ್ಲಿ ಮೈಸೂರು ಮಹಾರಾಜರ ಆಡಳಿಕೆಯಲ್ಲಿ ಇತ್ತು. ಆದ್ದರಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಶಿರ್ಸಿ, ಸಿದ್ದಾಪುರ ಈ ಭಾಗಕ್ಕೆ ಹೋಗಿ ಆ ಭಾಗದಲ್ಲಿ ಕರ ನಿರಾಕರಣೆ ಚಳವಳಿಯನ್ನು ಮಾಡಿದ್ರು. ಭಾಳ ಜೋರಾಗಿ ಕರ ನಿರಾಕರಣೆ ಚಳವಳಿಯಾಗಿ ಗಾಂಧೀಜಿಯವರು ರಿಪೋರ್ಟ್ ಮಾಡಿದಾಗ, ಬಾರ್ಡೋಲಿಯಲ್ಲಿ ವಲ್ಲಭಭಾಯ್ ಪಟೇಲ್ರು ಹೇಗೆ ಮಾಡಿದಾರೋ ಹಾಗೆ ನೀನು ಮಾಡಿದೀಯಾ ಅಂತ ಹೇಳಿ ಆವಾಗ ಸರ್ದಾರ್ ಅನ್ನೋ ಬಿರುದನ್ನು ನಮ್ಮ ಅಜ್ಜಂಗೆ ಗಾಂಧೀಜಿಯವರೇ ಆಗ ನೀನು ಸರ್ದಾರ್ ಅಂತ ಹೇಳಿ ಕರೆದ ಮೇಲೆ ಇವರಿಗೆ ಸರ್ದಾರ್ ವೆಂಕಟರಾಮಯ್ಯ ಅನ್ನೋ ಒಂದು ಹೆಸರಿನಲ್ಲಿ ಪ್ರಸಿದ್ಧರಾದರು ಅವರು. ಸೊ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಅಲ್ಲೇನು ಮಾಡಿ ಬಾರ್ಡೋಲಿಯಲ್ಲಿ ಮಾಡಿದಂಥ ಕರ ನಿರಾಕರಣೆ ಚಳವಳಿಯನ್ನು ವೆಂಕಟರಾಮಯ್ಯನವರು ಶಿರ್ಸಿ, ಸಿದ್ದಾಪುರ, ಅಂಕೋಲಾ ಈ ಭಾಗದಲ್ಲಿ, ಬಾಂಬೆ ಕರ್ನಾಟಕದಲ್ಲಿ ಮಾಡಿದ್ರು. ಅದು ಗಾಂಧೀಜಿಯವರು ಅದನ್ನು ಮಾಡಿ ಭಾಳ ಒಂದು ಹೊಗಳಿ, ನೀನು ಒಬ್ಬ ಸರ್ದಾರ್ನಾಗೆ ಮಾಡಿದೀಯಾ ಅಂತ ಹೇಳಿ ಗಾಂಧೀಜಿಯವರು ಹೇಳಿದ್ರು. ಆ ಸಂದರ್ಭದಲ್ಲಿ ನಮ್ಮ ಅಜ್ಜಿನೂ ಸಹ ಹೋರಾಟ ಮಾಡಿ ಅವಾಗೆಲ್ಲ ಏನು ಮಾಡಿದ್ರು ಅಂದರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರ್ಯಾರು ತೊಡಗಿದಾರೋ ಅವ್ರ ಮನೆ ಹಸು ಕರುಗಳನ್ನು ಹರಾಜಿಗೆ ಹಾಕ್ಬಿಡೋರು ಬ್ರಿಟಿಷ್ನವರು. ಅಂದರೆ ಈಗೆಲ್ಲ ಅಧಿಕಾರಿಗಳು, ಬ್ರಿಟಿಷ್ ಆಡಳಿತದಲ್ಲಿದ್ದ ಅಧಿಕಾರಿಗಳು, ಇವರೆಲ್ಲ ಹೋಗಿ ಅದಕ್ಕೆ ಧರಣಿ ಕೂತ್ಕೊಂಡು ಯಾರು ಇದನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿ ಧರಣಿ ಕೂತ್ಕೊಳ್ಳೋರು ಹೆಂಗಸರೆಲ್ಲ. ಅದರಲ್ಲಿ ನಮ್ಮ ಅಜ್ಜಿನೂ ಇದ್ದರು. ಆಗ ನಮ್ಮ ಅಜ್ಜಿನ ಎಳೆದು ಗೌರಮ್ಮ ವೆಂಕಟರಾಮಯ್ಯ ಅಂತ ಅವ್ರನ್ನ ಎಳೆದು ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿದ್ದಾಗ ಅವರು ಭಾಳ ಒಂದು ಹಿಂಸೆಗೆ ಒಳಪಟ್ಟರು. ಸಿದ್ದಾಪುರ ಅದರಲ್ಲೆಲ್ಲ ಭಾಳ ಒಂದು ಕಷ್ಟಕ್ಕೆ ಆದರು. ಅದಾದಮೇಲಿಂದ ಶಿವಮೊಗ್ಗದಲ್ಲಿ ಒಂದು ಅನಾಥಾಶ್ರಮ ಪ್ರಾರಂಭ ಮಾಡಿದ್ರು. ಯಾರ್ಯಾರ ಮನೆಯಲ್ಲಿ ಈ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿಗೆ ಹೋಗಿದ್ದಾರೆ ಅವ್ರ ಮಕ್ಕಳು ಬೀದಿ ಪಾಲಾಗಬಾರ್ದು ಅಂತ ಶಿವಮೊಗ್ಗದಲ್ಲಿ ಒಂದು ಅನಾಥಾಶ್ರಮ ಮಾಡಿ, ರಾಮಕೃಷ್ಣ ಹೆಗಡೆ ಅವರು ಅನಾಥಾಶ್ರಮದಲ್ಲಿದ್ದರು. ಅದು ನಮ್ಮ ಅಜ್ಜಿನೇ ಅನಾಥಾಶ್ರಮದಲ್ಲಿ ಅವ್ರನ್ನ ನೋಡ್ಕೋತಾ ಇದ್ರು. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಅವ್ರನ್ನ ನಮ್ಮ ಅಜ್ಜಿ ನೋಡ್ಕೋತಾ ಇದ್ರು.
ಅವರು ಗೌರವ್ನವ್ರು ಅವ್ರನ್ನ ನೋಡ್ಕೊಂಡಿದ್ದಾರೆ. ಹಾಗಾಗಿ ರಾಮಕೃಷ್ಣ ಹೆಗಡೆ ಅವರು ಅವ್ರ ಕುಟುಂಬದವರೆಲ್ಲ ನಮ್ಮ ಅಜ್ಜಿಗೆ ಬಹಳ ಆತ್ಮೀಯರು ಅವರು. ಹಾಗೆ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವ್ರ ಕುಟುಂಬದವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಒಂದು ತ್ಯಾಗವನ್ನ ಮಾಡಿದ್ರು. ಅದಾದ ನಂತರ ಈ ಖಾದಿ ಗ್ರಾಮೋದ್ಯೋಗ ಕಮಿಷನ್ ಅಂತ ಮಾಡಿದ್ರು. ಅದಕ್ಕೆ ಖಾದಿ ಗ್ರಾಮೋದ್ಯೋಗ ಕಮಿಷನ್ಗೆ ಇವರು ಆಲ್ ಇಂಡಿಯಾ ಡೈರೆಕ್ಟರ್ ಆಗಿದ್ದರು ಸರ್ದಾರ್ ವೆಂಕಟರಾಮಯ್ಯನವರು. ಅದಾದ ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಗೋಹತ್ಯೆ ನಿಷೇಧ, ಪಾನ ನಿರೋಧ ಈ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಗಾಂಧಿ ಸ್ಮಾರಕ ನಿಧಿ ಶಿವಾನಂದ ಸರ್ಕಲಲ್ಲಿ ಅದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. 1981ರಲ್ಲಿ ತೀರೋದ್ರು. ಅದೇ ರೀತಿ ನಮ್ಮ ತಂದೆಯವರು ಸಹ ಹಾಸನದಲ್ಲಿ ವಕೀಲಿ ವೃತ್ತಿಯನ್ನು ಮಾಡಿಕೊಂಡು ಹಾಸನದಲ್ಲೇ ವಕೀಲಿ ವೃತ್ತಿ. ನಮ್ಮ ತಂದೆಯವರು ಹಾಸನದಲ್ಲೇ 35ರಿಂದ 40 ವರ್ಷ ಭಾಳ ಪ್ರಖ್ಯಾತ ವಕೀಲರಾದರು. ಸ್ವಾತಂತ್ರ್ಯ ಬಂದ ತಕ್ಷಣ ಖಾದಿ ಭಂಡಾರವನ್ನು ಸ್ಥಾಪನೆ ಮಾಡಿದ್ರು ಹಾಸನದಲ್ಲಿ. ಆನಂತರ ಅವರು ಹಾಸನ ಮತ್ತು ಸುತ್ತಮುತ್ತಲ ಜಾಗದಲ್ಲೂ ಸಹ ಚಳುವಳಿಯಲ್ಲಿ ಸ್ವಾತಂತ್ರ್ಯ ಪೂರ್ವದ ಚಳುವಳಿಯಲ್ಲೂ ತೊಡಗಿಸ್ಕೊಂಡಿದ್ರು. ಅವರು ಬೆಳಗಾಂನಲ್ಲಿ ಲಾ ಓದಿದ್ರು. ಬೆಳಗಾಂನಲ್ಲೂ ಸಹ ಬೆಳಿಗ್ಗೆ ಹೊತ್ತು ಸ್ಕೂಲಲ್ಲಿ ಪಾಠ ಮಾಡಿ ಸಂಜೆ ಹೊತ್ತು ಲಾ ಕಾಲೇಜಲ್ಲಿ ಲಾ ಮಾಡಿ ಅದಾದ ನಂತರ ಹಾಸನದಲ್ಲಿ ಫೀಸ್ ಬೇಕಲ್ಲ ಓದಕ್ಕೆ. ಬೆಳಿಗ್ಗೆ ಪಾಠ ಮಾಡೋದು, ಬೆಳಿಗ್ಗೆ ಸ್ಕೂಲಲ್ಲಿ ಪಾಠ ಮಾಡೋದು, ಸಂಜೆ ಲಾ ಓದೋದು, ಆ ರೀತಿ ಮಾಡ್ಕೊಂಡಿದ್ರು. ತಿಪ್ಟೂರಲ್ಲೆಲ್ಲ ಇದ್ದು ವಾರಾನ್ನ ಮಾಡಿಕೊಂಡು ಅವರು ಬಂದರು. ವಾರಾನ್ನ ಮಾಡ್ಕೊಂಡು ಬಂದರು. ಬೆಳಗಾಮಲ್ಲೂ ಈ ರೀತಿ ಮಾಡಿಕೊಂಡು ನಂತರ ಹಾಸನಕ್ಕೆ ಬಂದು ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಅದನ್ನು ಮಾಡಿಕೊಂಡು ಗ್ರ್ಯಾಜುಯಲ್ ಆಗಿ ಒಂದು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನೇಕ ಬಾರಿ MP ಎಲೆಕ್ಷನ್ಗೆ 1960-62ರಲ್ಲೇ MP ಎಲೆಕ್ಷನ್ ನಿಂತಿದ್ರು. ಗೆಲ್ಲಿಲ್ಲ. ಸಂಸ್ಥಾ ಕಾಂಗ್ರೆಸ್ ಪರವಾಗಿ ನಿಂತಿದ್ರು ಹಾಸನದಲ್ಲಿ. ಅದಾದ ನಂತರ ಲೋಕಲ್ ಬಾಡಿ ಎಲೆಕ್ಷನ್ ನಿಂತಿದ್ರು. ಅಲ್ಲೂ ಸಹ ಅವ್ರಿಗೆ ಗೆಲುವು ಸಿಗಲಿಲ್ಲ. ಅದಾದಮೇಲೆ 1978ರಲ್ಲಿ ಗಂಡಸಿ ಕ್ಷೇತ್ರ ಅಂತಿತ್ತು, ಅದು ಈಗಿಲ್ಲ. ಅದರಿಂದ ಚುನಾಯಿತರಾಗಿದ್ದರು. ಕ್ಷೇತ್ರ ಇತ್ತು, ಅದೀಗಿಲ್ಲ. ಅದು ಅರ್ಧ ಅರಸೀಕೆರೆಗೆ, ಇನ್ನೊಂದು ಅರ್ಧ ಬೇರೆ ಕ್ಷೇತ್ರಕ್ಕೆ ಕೊಟ್ಟೋಗಿದೆ. ಅದು ಗಂಡಸಿ ಕ್ಷೇತ್ರ ಇತ್ತು. ಗಂಡಸಿ ಕ್ಷೇತ್ರದಲ್ಲಿ MLA ಆಗಿದ್ದರು. ಅದಾದ ನಂತರ ಒಂದು 4-5 ಸಾರಿ MLC ಆಗಿ ಚುನಾಯಿತರಾದರು. ಹಾಗೆ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು. ಪಾರ್ಲಿಮೆಂಟರಿ ಅಫೇರ್ಸು, ಆಮೇಲೆ ಇದು PWD ಇಲ್ಲ, ಲಾ ಅಂಡ್ ಮುಜರಾಯಲ್ಲಿತ್ತು. ಭಾಳ ಧನ್ಯವಾದ, ಸಂತೋಷ ಆಯ್ತು ತಮ್ಮ ಕುಟುಂಬ ಭೇಟಿಯಾಗಿ. ನಮಗೆ ಇವಳೆ ಮನೆ ತೋರಿಸ್ತಾಳೆ, ಮನೆ ತೋರಿಸ್ಕೊಂಡು ಬಂದ್ಬಿಡ. ಥ್ಯಾಂಕ್ ಯು ಸರ್. ತಾವು ಏನು ಓದಿದ್ದು? ನಾನು BSc. ಯಾವ ವರ್ಷ? 83ಯಲ್ಲಿ BSc ಮುಗೀತು. 84 ಮನೇಲಿ ಕೂರೋದು ಬೇಡ ಅಂತ ಫಾರ್ಮಸಿಗೆ ಸೇರಿದೆ. ಅಷ್ಟರೊಳಗೆ ಮದುವೆ ಆಯ್ತಲ್ಲ, ಕಂಪ್ಲೀಟ್ ಮಾಡಲಿಲ್ಲ. ಡಿಪ್ಲೊಮಾ ಫಾರ್ಮಸಿಗೆ ಸೇರಿಕೊಂಡೆ. ಆಗ ಸರ್ ಪ್ರಾಕ್ಟೀಸ್ ಮಾಡ್ತಿದ್ರಾ? ಅವರು ನನ್ನ ಮದುವೆ ಹೊತ್ತಿಗೆ 3 ವರ್ಷ ಆಗಿತ್ತು ಪ್ರಾಕ್ಟೀಸ್ ಶುರು ಮಾಡಿ. ಎಲ್ಲಿ ಮಾಡ್ತಿದ್ರು ಪ್ರಾಕ್ಟೀಸು? ಇಲ್ಲೇ ಬೆಂಗಳೂರು ಹೈಕೋರ್ಟಲ್ಲಿ. ನಮ್ಮ ಮಾವನವ್ರು ಹೇಳಿದ್ರಂತೆ ಹಾಸನದಲ್ಲಿ ಬೇಡ, ಇಲ್ಲೇ ಮಾಡು ಅಂತ. ಸೊ ಇಲ್ಲೇ ಶುರು ಮಾಡಿದ್ರು. ಓಕೆ. ಆ ನಂತರ ನಿಮ್ಮದೇ ಗೃಹ ಕೃತ್ಯಗಳಲ್ಲಿ ಮುಳುಗೋಗ್ಬಿಟ್ರಿ ನೀವು? ಹೌದು. ಮಕ್ಕಳು ಅದೆಲ್ಲ? ಹೌದು. ಇಬ್ಬರು ಮಕ್ಕಳು ನಿಮ್ಗೆ? ಇಬ್ಬರು ಮಕ್ಕಳು, ಇಬ್ಬರು ಲಾಯರ್ಸ್. ಸೊ ಪರಂಪರೆಯಿಂದ ಅದೇ ವೃತ್ತಿಲಿದ್ದಾರೆ? ಪರಂಪರೆ ಅಂದರೆ ನಮ್ಮ ಮಾವನವರಿಂದ ಶುರುವಾಯಿತು. ಮಾವನವರಿಂದ ಹಿಂದಿಂದ ಇಲ್ಲ. 42 ವರ್ಷದ ಮದುವೆ ದಾಂಪತ್ಯ ತಮ್ಮ. ಬರೀ ನಿಮ್ಮ ಮಾವನವ್ರ ಫೋಟೋ ತೋರಿಸಿ. ಇವರು ನಮ್ಮ ಮಾವನವರು ಹಾರ್ನಳ್ಳಿ ರಾಮಸ್ವಾಮಿ ಅವರು. ಸೊ ಅವ್ರ ಉಡುಪು ಈ ಥರ ಖಾದಿ ಬಿಟ್ಟು ಬೇರೆ ಹಾಕ್ತಿರ್ಲಿಲ್ಲ. ಖಾದಿ ಬನಿಯನ್ನು, ಖಾದಿ ಜುಬ್ಬ, ಖಾದಿ ಪಂಚೆ, ಬರೀ ಖಾದಿನೇ. ಮಕ್ಳಿಗೂ ಕಾಲೇಜಿಗೆ ಬರತ್ತಂಗೆ ಬರೀ ಖಾದಿನೇ ಅಂತೆ. ಖಾದಿ ಬಟ್ಟೆನೇ ಕೊಡಿಸ್ತಾ ಇದ್ರು ಅಂತೆ. ಆಮೇಲೆ ಬೇರೆ ಬಟ್ಟೆ ತಗೊಂಡು ಮಕ್ಕಳು ದೊಡ್ಡವರಾದ್ಮೇಲೆ ತಿಳುವಳಿಕೆ ಬಂದ್ಮೇಲೆ. ಈಗ ನೀವು ಸೊಸೆ, ಮನೆ ಸೊಸೆ, ಸೊ ನಿಮ್ಮ ಜೊತೆಗೆ ಹೇಗೆ ಅವರ ಒಡನಾಟ ಅಥವಾ ಮಾತುಕತೆ ಇರ್ತಿತ್ತು? ಮಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಸ್ವಂತ ಮಗಳಾಗಿ ಪ್ರೀತಿ ಮಾಡಿದ್ರು ನನಗೆ. ಅತ್ತೆ ಮಾವ ಇಬ್ಬರು ತುಂಬ ಅನ್ಕೊಂಡ್ರೆ ತುಂಬ ಪ್ರೀತಿ. ಅಶೋಕ್ ಸರ್ ದೊಡ್ಡ ಮಗನ? ಅಲ್ಲ, ಚಿಕ್ಕವರು. ದೊಡ್ಡವರು ಅಮೆರಿಕಲ್ಲಿ ಇದ್ರಲ್ವಾ, ಇಂಟೆಲ್ ಕಂಪ್ನಿ. ಇಲ್ಲಿ ಜೊತೆಲಿದ್ದವಳು ನಾನೇ. ಅವ್ರಿಗೆ ಹೆಣ್ಮಕ್ಳು ಇರಲಿಲ್ಲ, ನಾನೇ ಮಗಳಾಗ್ಬಿಟ್ಟೆ. ಏನೋ ನಂಗೆ ಏನು ಇಷ್ಟ ಆತಂದ್ರು ಅಲ್ಲಿಂದ ಬಾಗಿಲಿಂದ ಕುತ್ಕೊಂಡು ಬರೋರು. ಉಷಾ ನೋಡು ಏನು ತಂದಿದ್ದೀನಿ ನಿಂಗೆ ಅಂತ. ಹೃದಯವಂತ. ತುಂಬ ಕೋಪನೇ ಇರಲಿಲ್ಲ ಅವ್ರಿಗೆ. ಕೋಪ ಮಾಡಿದ್ದೇ ನೋಡಿಲ್ಲ ನಾನು. ಒಂದು ದಿವಸ ಕೋಪ ಮಾಡ್ಕೊತಿರ್ಲಿಲ್ಲ. ನಾನು ಮಕ್ಳಿಗೆ ಓದಿಸುವಾಗ ಬೈದ್ರು, ಬೈಬೇಡ ಅನ್ನೋರು. ಬೈಬೇಡ, ನೋಡಿ ತಿಳ್ಕೊತಾರೆ ಮಕ್ಕಳು, ಬೈದು ಓದಿಸೋದೆಲ್ಲ ಮಾಡಬೇಡ ನೀನು ನೋಡು.
ಬೈಬಾರ್ದು, ಕೋಪ ಮಾಡ್ಕೋಬಾರ್ದು. ಅವರು ಮಾಡ್ಕೋತಾ ಇರಲಿಲ್ಲ, ಯಾರ ಮೇಲೂ ಕೋಪ ಇರಲಿಲ್ಲ ಅವ್ರಿಗೆ. ಹೇಳ್ತಾಯಿದ್ರು ನಮ್ಮ ಅತ್ತೆ ಒಂದ್ಸರಿ ಏನೋ ಹಾಸನದಲ್ಲಿ ಏನೋ ಈ ಯಾರೋ ರಾಜಕೀಯವಾಗೇನೋ ಆಗಿ ಬೀಳಿಸ್ಬಿಟ್ಟು ಕಾಲು ಫ್ರ್ಯಾಕ್ಚರ್ ಎಲ್ಲ ಆಯ್ತಂತೆ. ಹುಷಾರಾದ್ಮೇಲೆ ಅವ್ರನ್ನ ಮನೆಗೆ ಊಟಕ್ಕೆ ಕರೆದ್ವಂತೆ. ಇದೇನು ಅವ್ರು ನಿಮ್ಮನ್ನು ಬೀಳಿಸಿ ಹಿಂಗೆಲ್ಲ ಮಾಡಿದ್ದಾರೆ, ಅವ್ರನ್ನ ಇಲ್ಲ ಕರಿಬೇಕು, ಯಾವತ್ತೂ ಕ್ಷಮೆ ಇರಬೇಕು ಅಂತ ಹೇಳೋರಂತೆ. ಅವ್ರನ್ನೇ ಫಸ್ಟ್ ಕರಿಬೇಕು ಅಂತ ಹೇಳೋರಂತೆ. ಅಂಥ ದೊಡ್ಡ ಮನಸ್ಸು ಅವ್ರದ್ದು. ನಿಜವಾದ ಗಾಂಧಿ ತತ್ವದ ಅಹಿಂಸಾ ತತ್ವದ ಅನುಯಾಯಿ. ಹೌದೌದು. ಗ್ರೇಟ್. 86 ವರ್ಷ ಸುದೀರ್ಘವಾದ ಜೀವನ ನೋಡಿ ಅವರು. 87 ವರ್ಷ ಆಯಿತು. 87 ವರ್ಷ ಇದ್ರು. ಮತ್ತು ಸುಮ್ಮನೆ ಕಾಯಿಲೆ ಬಿದ್ದು ವರ್ಷಗಟ್ಟಲೆ ಏನಿಲ್ಲ, ಸಡನ್ ಹಾರ್ಟ್ ಅಟ್ಯಾಕ್ ಹೋದ್ರು ಅಷ್ಟೇ. ಹೋಗೋಕ್ಕೊಂದು ಕಾರಣ ಬೇಕಲ್ಲ ಅಷ್ಟೇ. ಯಾರನ್ನೂ ಡಿಪೆಂಡ್ ಆಗಿ ಆ ಥರದ್ದು ಏನೂ ಇಲ್ಲ. ರಾಮನವಮಿ ದಿವಸ ಜ್ವರ ಬಂತು. ಏನು ಇಷ್ಟೊಂದು ಜ್ವರ ಅಂದರೆ ಏನು ಮಾತ್ರೆ ಕೊಟ್ಟರು ಕಡಿಮೆ ಆಗ್ತಿಲ್ಲ. ಆಮೇಲೆ ಆಸ್ಪತ್ರೆಗೆ ಮಲ್ಲಿಗೆ ಮೆಡಿಕಲ್ಸ್ ಅಲ್ಲಿದೆಯಲ್ಲ ರೇಸ್ ಕೋರ್ಸ್ ಹತ್ರ, ಅವರು ಇವ್ರಿಗೆ ಫ್ರೆಂಡು ನಮ್ಮ ಮಗನಿಗೆ. ಅಲ್ಲಿಗೆ ಕರ್ಕೊಂಡೋದ್ರೆ ಎಲ್ಲ ಫುಲ್ ಚೆಕಪ್ ಮಾಡಿ ಏನೂ ಇಲ್ಲ, ಈಸ್ ಫೈನ್, ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂದರು. ದಶಮಿ ದಿವಸ ಬೆಳಗ್ಗೆನೂ ರೌಂಡ್ಸಿಗೆ ಬಂದರು. ಇಲ್ಲ ಎಲ್ಲ ಚೆನ್ನಾಗಿದ್ದಾರಲ್ಲ, ಇನ್ನೂ ಬಾಗ್ಲ ಹತ್ರ ಹೋಗಿಲ್ಲ ಡಾಕ್ಟ್ರು. ಫಾಸ್ಟ್ ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಏನೂ ಇಲ್ಲ. ಬಟ್ ತುಂಬ ಜೀವನ ನೋಡಿ, ತುಂಬ ಜೀವನ. ಹಸನ್ಮುಖಿ, ಯಾವಾಗಲೂ ನಗಿಸೋದು ಜನಕ್ಕೆ. ತುಂಬ ಸರಳ ಜೀವಿ. ಎಷ್ಟು ಹೇಳಿದ್ರು ಸಾಲದು ಅವ್ರ ಬಗ್ಗೆ. ಮರೆಯಲಾರ್ದು ಯಾವ್ದಾದ್ರು ಕೆಲವು ಮನೆ ಒಳಗಡೆ ನಡೆಯುವಂಥ ಘಟನೆ ಇದಾವೆ? ಯಾಕಂದರೆ ಅವ್ರನ್ನ ರಾಜಕಾರಣಿಯಾಗಿ ಭಾಳ ಜನ ಕಂಡಿದ್ದಾರೆ. ಮನೆ ಒಳಗಡೆ ಮನೆ ಒಳಗಡೆ ಅಂದರೆ ಈಗ ನಾನು ನಮ್ಮ ಅತ್ತೆ ಪಗಡೆ ಆಡ್ತಾ ಇದ್ವಿ ರೆಗ್ಯುಲರ್. ನೀವು ಪಗಡೆ ಮೇಟ್ಸು? ನಾನು ನಮ್ಮ ಅತ್ತೆ ದಿನಾ ಪಗಡೆ ಕೆಲಸ ಎಲ್ಲ ಮುಗಿದ್ಮೇಲೆ ಪಗಡೆ ಆಡಬೇಕು. ನಾನು ಅಮ್ಮ ಕೂತ್ಕೊಂಡು ಪಗಡೆ ಆಡ್ತಾ ಇದ್ವಿ. ಯಾವಾಗಲೂ ಅಮ್ಮಂಗೆ ಸಪೋರ್ಟ್. ನೋಡು ಅಲ್ಲಿ ಹೊಡೆದ್ಬಿಡ್ತಾಳೆ ಇವಳು, ಇಲ್ಲಿ ಹೊಡೆದ್ಬಿಡ್ತಾಳೆ, ನೋಡ್ಕೊಂಡು ಅಣ್ಣ ಎಲ್ಲ ಹೇಳ್ಕೊಟ್ಬಿಡ್ತೀರಾ ನೀವು, ಮೋಸ ಇದು ಅಂತ ನಾನು ಜಗಳ ಕಾಯ್ತಾ ಇದ್ದೆ ಆ ಥರ. ಮತ್ತು ಆಹಾರ ಪ್ರಿಯರ? ಆಹಾರ ತುಂಬ ಇಷ್ಟೇ, ಲಿಮಿಟ್, ತುಂಬ ಲಿಮಿಟ್ ಆಹಾರ. ಶುದ್ಧ ಹಸ್ತ್ರ ನೋಡಿ. ಹೌದೌದು, ಕ್ಲೀನ್ ಹ್ಯಾಂಡೆಡ್. ಅಲ್ಲ, ಆಗಿನ ಕಾಲ ರಾಜಕಾರಣಿಗಳೆಲ್ಲ ಹಾಗೆ ಇದ್ರಲ್ಲಿ. ನಮ್ಮ ತಂದೆ ಆಗಲಿ ಇವರಾಗಲಿ ಎಲ್ಲ ಅಷ್ಟೇ ಕ್ಲೀನ್ ಹ್ಯಾಂಡೆಡ್. ಮದುವೆ ನಂತರ ನಿಮ್ಮ ತಂದೆಯವರು ಒಡನಾಟ ಹೇಗಿತ್ತು? ಚೆನ್ನಾಗಿತ್ತು. ನಮ್ಮಪ್ಪ ಮುಂಗೋಪ, ಇಲ್ಲಿ ತನಕನೇ ಇರೋದು. ಯಾವಾಗಲೂ ಕೋಪ ಜಾಸ್ತಿ ಅವರಿಗೆ. ಅದೇ ಇವರು ಉಲ್ಟಾ. ಓಕೆ. ತುಂಬ ಅಂದರೆ ಬಂದು ಅವರು ಮಿನಿಸ್ಟ್ರ್ ಎಲ್ಲ ಆದ್ರಲ್ಲ ಇವರು, ನಮ್ಮ ಮಾವನವರು. ನಮ್ಮಪ್ಪ ಏನು ಆ ಥರ ಅಧಿಕಾರ ಸಿಕ್ಕಿರಲಿಲ್ಲ. ಅದಕ್ಕೆ ಯಾರಿಗಾರು ಹೋಗಿ ಚಿನ್ನಳ್ಳಿ ಅವರೇ ನೀವು ಯಾಕೆ ಕೇಳ್ಕೊತೀರಾ, ನಿಮ್ಗೇನು ಕಮ್ಮಿ ಆಗಿದೆ ಕೇಳಿಬಿಡಿ ಅಂತ ಹೇಳೋರು ನಮ್ಮ ಮಾವನವರು. ಆ ಥರ ನಿಮಗೆಲ್ಲ ಆಗೋಗಿದೆ ಅದಕ್ಕೆ ನೀವು ಹಂಗೆ ಹೇಳ್ತೀರಾ ಅನ್ನೋರು ನಮ್ಮಪ್ಪ. ಯಾರನ್ನೂ ಏನು ಕೇಳ್ಕೊಬೇಡಿ ಅನ್ನೋರು. ಆ ಥರ. ಅವರೇ ಕಟ್ಟಿದ ಮನೆ ಇದು? ಹೌದು, ನಮ್ಮ ಮಾವನವರೇ ಕಟ್ಟಿದ್ದು. ಗ್ರೇಟ್. ತೋರಿಸ್ತೀರಾ ಮನೆ? ಹಾಂ ಬನ್ನಿ, ಅಮ್ಮ ಅಡುಗೆ ಮನೆ ನೋಡೋಣ. ಬರ್ಬೋದಾ ಅಡುಗೆ ಮನೆಗೆ ನಾವು? ಬನ್ನಿ. ಇದು ಮೊಮ್ಮಗಳ? ಹಾಂ, ಮೊಮ್ಮಗಳು, ಚಿಕ್ಕವನ ಮಗಳು. ಓಕೆ. ಬನ್ನಿ, ಒಂದಷ್ಟು ಅಪರೂಪದ ಫೋಟೋ ಇದೆ, ತೋರಿಸಿ. ಹಾಂ, ಫೋಟೋನಾ? ಹಾಂ, ಇದೆ ನಮ್ಮ ಅತ್ತೆ ಮಾವ. ಹಾಂ. ಆರನಹಳ್ಳಿ ರಾಮಸ್ವಾಮಿಯವರು, ಸುಶೀಲಮ್ಮ ರಾಮಸ್ವಾಮಿಯವರು ನಮ್ಮ ಅತ್ತೆಯ ತಂದೆ ಸರ್ದಾರ್ ವೆಂಕಟರಮಣ್ಣವರು. ಅವರು ಸರ್ದಾರ್ ವೆಂಕಟರಮಣ್ಣವರು ಸರ್ ಹೇಳ್ತಿದ್ರಲ್ಲ ಅವರು. ಹಾಂ, ನಮ್ಮ ಮಾವನ ತಂದೆ ಅವರು. ಹಾಂ. ಅವ್ರ ಹೆಸರು? ಅನಂತರಾಮಯ್ಯನವರು. ಗ್ರೇಟ್. ಇದು ಇವ್ರ ಮಾವನವರು, ಇವ್ರ ತಂದೆ ಆ ಕಡೆ ಕೊನೆ. ಓ, 3 ಜನರೇಷನು? ಅಲ್ಲ, ಇವ್ರಿಗೆ ಮಾವನವರು, ಇವ್ರ ತಂದೆ. ನಮ್ಮ ಲೆಕ್ಕಕ್ಕೆ ತೊಗೊಂಡ್ರೆ 3 ಜನರೇಷನ್. ಅದೇ ಅವ್ರು ಇದ್ದಾರಲ್ಲ, ಅವರು ಹರಿಕತೆ ತಿಮ್ಮಪ್ಪದಾಸರು ಅಂತ ಅರಸೀಕೆರೆಯಲ್ಲೆಲ್ಲ ಹರಿಕತೆ ಹೇಳ್ತಾ ಇದ್ದವರು. ಅವರು ಹರಿಕತೆ ಮಾಡ್ತಾ ಇದ್ದವರು ತಿಮ್ಮಪ್ಪದಾಸರು ಅಂತ. ಅವರು ಹಾಗೆ ತುಂಬ ನಿಸ್ಪೃಹರಾಗಿದ್ದವರು. ಮೊನ್ನೆ ತಾನೇ ನಾವು ಅವರು ಪುಣ್ಯಸ್ಮರಣೆ ಮಾಡಿದ್ವಿ. 100 ವರ್ಷ ಆಯಿತು ಅವ್ರು ಹೋಗಿ ಅಂತ. ಅದರಲ್ಲಿ ತಿಮ್ಮಪ್ಪದಾಸರ ಕಥೆಯಲ್ಲೇ ಒಂದು ನಾಟಕ ಎಲ್ಲ ಮಾಡಿತ್ತು. ಅದರಲ್ಲಿ ಹಾಗೆ ಬರುತ್ತೆ. ಅವ್ರು ತುಂಬ ಹರಿಕತೆ ಮಾಡ್ತಾಯಿದ್ರಲ್ಲ, ದೊಡ್ಡ ಜಾಗ ಇಲ್ಲ ಅಂತ ಒಬ್ಬರು ಶೆಟ್ಟರು ನಿಮ್ಗೊಂದು ಜಾಗ ಕೊಡ್ತೀನಿ, ಅಲ್ಲೊಂದು ಹಾಲ್ ಮಾಡಿಕೊಂಡು ನಿಮ್ಮ ಹರಿಕತೆ ಮುಂದುವರಿಸ್ಬೋದು ಅಂದರೆ ನನ್ನ ಮನಸ್ಸು ಒಪ್ತಿಲ್ಲ ಅದೆಲ್ಲ ತಗೊಳ್ಳೋಕ್ಕೆ, ನನಗೆ ಬೇಡ ಅಂದು ಅವ್ರು ಬಲವಂತ ಮಾಡಿದ್ರಂತೆ. ಅದಕ್ಕೆ ಇವರೇನು ಮಾಡಿದ್ರು, ಶೆಟ್ರಿಗೆ ವಾಸವಿ ದೇವಸ್ಥಾನ ಮಾಡಿಸ್ಕೊಟ್ಬಿಟ್ರು. ಅವರೇನು ಮುಟ್ಲಿಲ್ಲ, ಶೆಟ್ರ್ ಕಮ್ಯುನಿಟಿಗೆ. ನೀವು ಅವ್ರಿಗೆ ಹೇಳಿಬಿಟ್ರು, ನೀವು ವಾಸವಿ ಕಲ್ಯಾಣ ಮಂಟಪ, ವಾಸವಿ ದೇವಸ್ಥಾನ ಮಾಡ್ಕೊಂಬಿಡಿ ನೀವು ಅಂತ. ಓ, ನೋಡಿ, ನನಗೆ ಬೇಕು ಅಂತ ಅಂದೇ ಇಲ್ಲ ಅವರು.
ಜಾಗ ಅದು ಜಾಗ ಕೊಟ್ಟರೆ ಬೇಡ. ಮತ್ತೇನು ತುಂಬ ಅನುಕೂಲವಾಗಿದ್ರ ಅಂದರೆ ಇಲ್ಲ, ಆದರೂ ಆ ಥರ ಆಸೆ ಇರಲಿಲ್ಲ, ಬೇಡ. ಶೃಂಗೇರಿ ಮಠದ ಅನುಯಾಯಿಗಳು ನೀವು? ಶೃಂಗೇರಿ ಮಠದ ಅನುಯಾಯಿಗಳು, ಹೌದು. ನಾವು ಶೃಂಗೇರಿ ಮಠಕ್ಕೆ ನಡ್ಕೊಳ್ಳೋದು. ಶಂಕರಾಚಾರ್ಯರ ಹೌದು, ಫಾಲೋವರ್ಸ್. ಓಕೆ. ಪಾವಗಡ ಪ್ರಕಾಶ್ ಅವರು ಸರ್ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಭಾಳ ಹೇಳ್ತಿರ್ತಾರೆ. ಹಾಂ 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 ಹಾಂ, ಪಾವಗಡ ಪ್ರಕಾಶ್ ಅವರು. ಅದೇ ಅದೇ. ಗ್ರೇಟ್. ಸೊ ನಿಮ್ಮ ಸಾಮ್ರಾಜ್ಯ ಅಡುಗೆ ಮನೆ. ಹೌದು ಹೌದು. ನಿಮ್ಮ ಮಾವನವ್ರಿಗೆ ಏನು ಇಷ್ಟ ಆಗ್ತಿತ್ತು ಊಟ? ಅವರು ತಿಂತಾ ಇದ್ದಿದ್ದು ಕಡಿಮೆ. ಅವ್ರ ಫೇವ್ರೇಟ್ ಅಂದರೆ ಹಾಲ್ಬಾಯಿ. ಹಾಂ, ಸ್ವೀಟು. ಹಾಂ, ಹಾಲ್ಬಾಯಿ ಇಷ್ಟ, ಕೋಡ್ಬಳೆ ಇಷ್ಟ. ಅವ್ರದ್ದು ಅದೆರಡು ಭಾಳ ಫೇವ್ರೇಟ್ ಅವ್ರದ್ದು. ಫೇವ್ರೇಟ್ ಐಟಮ್. ಮೇಲೆ ಮನೆ ಹೋಗ್ಬೋದಾ? ಹಾಂ, ಬನ್ನಿ. ಇಲ್ಲಿ 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್ ಇದೆಯಲ್ಲ? ಟೋಟಲ್ ಎಷ್ಟು ಮನೆ ರೂಮ್ ಇದು? ಅಷ್ಟು ಅಂದರೆ ನಮ್ಮ ಅವನವ್ರು ಹೋದ್ಮೇಲೆ ಮೇಲೆ ಇನ್ನೊಂದು ಫ್ಲೋರ್ ಮಾಡಿದ್ವಿ. ಅದ್ರ ಲೆಕ್ಕಕ್ಕೆ ತಗೊಳ್ದೆ ಹೋದರೆ ಇಲ್ಲಿ 2 ಬೆಡ್ರೂಮು, ಮೇಲೆ 4, 6 ಬೆಡ್ರೂಮ್. ಓಕೆ. ಮತ್ತು ಬೇಸ್ಮೆಂಟಲ್ಲಿ ಇವ್ರಿಗೆ ಆಫೀಸ್ ಇತ್ತು. ಈಗ ಆರ್ ಟಿ ನಗರಿಗೆ ಶಿಫ್ಟ್ ಆಯಿತು. ಓಹೋ. ಆಫೀಸ್ ಇಲ್ಲ ಈಗ, ಸುಮ್ಮನೆ ಖಾಲಿ ಇದೆ ಅಷ್ಟೇ. ಅಂದರೆ ಹಿಂಗೆ ನೀರು ತುಂಬ್ಕೋತಾ ಇತ್ತು ಅಂತಲೇ ಚೇಂಜ್ ಮಾಡಿದ್ದು. ರಾಮಸ್ವಾಮಿ ಸರ್ ಇದ್ದಾಗಲೇ ಇದೆಲ್ಲ ಮಾಡಿಸ್ಕೊಂಡು? ಹಾಂ, ಇದೆಲ್ಲ ಇದು ಗ್ರೌಂಡ್ ಫ್ಲೋರ್, ಇದು ಅಷ್ಟೇ. ಓಕೆ. ಅವರಿದ್ದಾರೆ. ಈಗ ಹಾಲು, ಬಾಲ್ಕನಿ, ಅಲ್ಲೊಂದು ಬೆಡ್ರೂಮು, ಇಲ್ಲಿ 3 ಬೆಡ್ರೂಮ್. ಇನ್ನೊಂದು ಲಿವಿಂಗ್ ರೂಮ್. ಹಾಂ, ಹಾಲ್. ವೆರಿ ನೈಸ್. ಮಕ್ಕಳೆಲ್ಲ ಕಿತ್ತಾಕಿದ್ದಾರೆ, ಇದ್ರ ಪಿಲ್ಲೋ ಎಲ್ಲ ತೆಗೆದಾಕಿದ್ದಾರೆ ಕೆಳಗಡೆ. ರಾಮಸ್ವಾಮಿ ಅವರು ರಾಜಕಾರಣದಲ್ಲೂ ಇದ್ದಿದ್ದರಿಂದ ಜನ ಜಾಸ್ತಿ ಬರ್ತಿದ್ರು ನಾವು. ತುಂಬ ಜನ ಬರ್ತಾನೇ ಇರೋರು. ಬರುವಾಗ ದಾರಿಲಿ ಫೋನ್ ಮಾಡೋರು, ಇವತ್ತು 5 ತಟ್ಟೆ ಹಾಕು, 4 ತಟ್ಟೆ ಹಾಕು ಊಟಕ್ಕೆ ಅಂತ. ನಾವು ಯಾವಾಗಲೂ ಎಕ್ಸ್ಟ್ರಾ ಮಾಡ್ತಾಯಿದ್ವಿ ಅಡುಗೆ. ಯಾವಾಗ ಊಟ ಕರ್ಕೊಂಬರ್ತಾರೆ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಆಯ್ತು ಅವ್ರು ಇರುವಾಗ. ಸೊ ನೋ ಅನ್ನೋ ಮಾತೇ ಇಲ್ಲ? ನೋ ಇಲ್ಲ. ವಾವ್, ಗ್ರೇಟ್ ಅಮ್ಮ, ಗ್ರೇಟ್. ಅವ್ರಿಗೆ ಊಟಕ್ಕೆ ಕಷ್ಟ ಏನು ಅಂತ ಅವ್ರಿಗೆ ಚೆನ್ನಾಗಿ ಅನುಭವ ಆಗಿತ್ತಲ್ಲ ಚಿಕ್ಕ ವಯಸ್ಸಲ್ಲಿ. ಸೊ ಯಾರಿಗೂ ಊಟ ಇಲ್ಲ. ಅವರು ಮನೆಯಲ್ಲಿ ತುಂಬ ಜನ ವಾರಾನ್ನಕ್ಕೆ ಮಾಡ್ಕೊಂಡಿದ್ರು. ತುಂಬ ಹುಡುಗರು ಬರೋರಂತೆ ಬೆಳೆದ ಮೇಲೆ. ಅವರು ಲಾ ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ ಸುಮಾರು ಹುಡುಗರು ಬರೋರಂತೆ ವಾರಾನ್ನಕ್ಕೆ. ಹಾಸನದಲ್ಲಿ ಅಮ್ಮ ಅವ್ರಿಗೆಲ್ಲ ಅಡುಗೆ ಊಟ ಬಡಿಸಿ, ಹಿಂದೆಲ್ಲ ಅರ್ಧ ಗೋಡೆ ರೆಡ್ ಆಕ್ಸೈಡ್ ಇರೋದಲ್ಲ, ಅಲ್ಲಿ ಎಲ್ಲ ಪಾಠ ಮಾಡೋರಂತೆ ಆ ಮಕ್ಕಳಿಗೆ. ಅದನ್ನು ಬೋರ್ಡ್ ಥರ ಬಳಸ್ಕೊಂಡು ಕೆಂಪು ಗೋಡೆ ಇರೋದಲ್ಲ, ಅಲ್ಲೇ ಎಲ್ಲ ಬರೆಯೋದು, ಪಾಠ ಮಾಡೋದು ಆ ವಾರದ ಹುಡುಗರಿಗೆ ಮಾಡ್ಕೊಂಡಿದ್ರಂತೆ. ಈಗಲೂ ನಮ್ಮ ಭಾವನವ್ರು ಇದ್ರಲ್ಲ ಅಮೆರಿಕಾಗೆ ಹೋದಾಗ 1-2-3 ಜನ ಎಲ್ಲ ಸಿಕ್ಬಿಟ್ಟು, ಸರ್ ನಿಮ್ಮ ಮನೆಯಲ್ಲೇ ಬೆಳೆದು ನೀವು ವಾರನ ಹಾಕಿದ್ರಿ ನಮಗೆ ಅಂತ ಹೇಳಿ ಬಂದು ಮಾತಾಡ್ಸ್ಕೊಂಡು ಹೋದ್ರಂತೆ. ಹಾರನಹಳ್ಳಿ ರಾಮಸ್ವಾಮಿ ಅವರೇ ಒಂದು ಕಾಲದಲ್ಲಿ ವಾರನಕ್ಕಿದ್ರು. ಹೌದು. ಆನಂತರ ಅವ್ರ ಕೈಲಿ ಎಷ್ಟು ಜನ ಬೆಳೆದ್ರು ನೋಡಿ. ಹೌದು. ಮತ್ತು ಸಮಾಜಕ್ಕೆ ಮರಳಿ ಕೊಡುವಂಥ ಕೆಲಸ. ಹೌದು, ತುಂಬ ಜನಕ್ಕೆ ಮಾಡೋರು ಆ ಥರ. ಗ್ರೇಟ್ ಮ್ಯಾನ್. ಅರಸೀಕೆರೆಯಲ್ಲೆಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ, ತುಂಬ ಕೆಲಸ ಕೊಡಿಸಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವರು ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಶುರು ಮಾಡಿದವರೇ. ಅದೇ ಮಲೆನಾಡು ಇಂಜಿನಿಯರಿಂಗ್ ಅವರೇ ಶುರು ಮಾಡಿದವರು. ಯಾವ ವರ್ಷ? ತುಂಬ ಹಿಂದೆ, 75 ವರ್ಷದ ಮೇಲೆ ಆಯ್ತು ಈಗ. ಸೊ ಅದು ಮೊದಲು ಹಾಸನಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ. ಅವರೇ ಒಂದು 4 ಜನಕ್ಕೆ ಸೇರಿಕೊಂಡು ಟ್ರಸ್ಟ್ ಮಾಡಿ ಎಲ್ಲರ ಮನೆಗೆ ಹೋಗಿ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಆ ಥರ ಇಸ್ಕೊಂಡು ದುಡ್ಡು ಕಲೆಕ್ಟ್ ಮಾಡಿಕೊಂಡು ಶುರು ಮಾಡಿದ್ದು. ಒಬ್ಬರು ಕ್ಲೈಂಟು ಒಂದು ಸ್ವಲ್ಪ ಜಮೀನು ಕೊಟ್ರಂತೆ, ನಮ್ಗೆ ಫೀಸ್ ಕೊಡೋಕ್ಕಾಗಲ್ಲ, ಜಮೀನು ಕೊಡ್ತೀವಿ ಅಂತ. ಅದಕ್ಕೆ ಇನ್ನೊಬ್ರು ಯಾರೋ ಹೀಗೆ ದಾನ ಮಾಡಿ ಆ ಜಾಗ ತಗೊಂಡು ಅದರಲ್ಲಿ ಶುರು ಮಾಡಿದ್ದಾರೆ. ಇವತ್ತು ನೋಡಿ ಎಷ್ಟು ಲಕ್ಷಾಂತರ ಮಕ್ಕಳು ಓದ್ಬಿಟ್ರಲ್ಲಿ. ಹಾಗಾದರೆ ಬಹುಶಃ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ ಅನೇಕ ವಿದ್ಯಾರ್ಥಿನಿಯರಿಗೆ ಗೊತ್ತಿರಲಿಕ್ಕೆ ಹಾರನಹಳ್ಳಿ ರಾಮಸ್ವಾಮಿ ಅವ್ರ ಕೊಡುಗೆ ಅಂತ. ಇಲ್ಲ, ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿದೆ. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರತಿ ವಿದ್ಯಾರ್ಥಿನಿಯು ನೆನೆಸ್ಕೋಬೇಕಾದ್ರೆ ಹಾರನಹಳ್ಳಿ ರಾಮಸ್ವಾಮಿ ಅವರ ಹೆಸರನ್ನ. ಬಾ ನೀನು ಸೇರ್ಕೋ ಅಂತ ಬಲವಂತವಾಗಿ ಸೇರ್ಸೋದಂತೆ. ಮೊದಲು ಶುರು ಮಾಡಿದ ಹೊಸರಲ್ಲಿ 5-6 ಸ್ಟೂಡೆಂಟ್ಸ್ ಹಿಂಗೆಲ್ಲ ಆ ಥರ ಶುರು ಮಾಡಿದ್ದು. ಇವತ್ತು ಸೀಟ್ ಸಿಗೋದೇ ಕಷ್ಟ, ಆ ಥರ ಪರಿಸ್ಥಿತಿ ಇದೆ. ಗ್ರೇಟ್. ಅಂಥ ಒಬ್ಬ ನಿಜವಾದ ಗಾಂಧಿ ತತ್ವದ ಅನುಯಾಯಿ, ಸ್ವತಂತ್ರ ಹೋರಾಟಗಾರರು, ಶುದ್ಧ ಹಸ್ತದ ರಾಜಕಾರಣಿ, ವಕೀಲರು ಆಗಿದ್ದಂತಹ ನೇರ ನಡೆನುಡಿಯ ಸರಳ ವ್ಯಕ್ತಿತ್ವದ ಹಾರನಹಳ್ಳಿ ರಾಮಸ್ವಾಮಿ ಅವ್ರ ಕುಟುಂಬ ಸ್ನೇಹಿತರೆ ಇದು. ಹಾಗಾಗಿ ಅವ್ರ ಸೊಸೆ ಜೊತೆ ಮಾತಾಡೋದು ಎಷ್ಟು ಸಂತೋಷ ಆಯಿತು ನನಗೆ. ಸ್ವಂತ ಮಗಳಿಗಿನ್ನ ಹೆಚ್ಚು ಗೌರವ, ಪ್ರೀತಿ, ಕಕ್ಕುಲಾತಿಯಿಂದ ಮಾತಾಡಿದ್ರು. ಮಗಳು ಥರನೇ. ನಾನು
ಯಾವತ್ತೂ ನನ್ನ ಸೊಸೆ ಥರ ನೋಡಲೇ ಇಲ್ಲ. ಮಗಳೇ ಅಷ್ಟೇ ಪ್ರೀತಿ ವಿಶ್ವಾಸ, ಅದೇ ಥರನೇ ನನ್ನನ್ನು ಟ್ರೀಟ್ ಮಾಡಿದ್ದು. ಅತ್ತೆಯವ್ರು ಯಾವಾಗ ಹೋದ್ರು? ಅತ್ತೆಯವ್ರು ಹೋಗಿ ಈಗ 3 ವರ್ಷ ಆಗುತ್ತೆ ಈ ಅಕ್ಟೋಬರ್ಗೆ, ವಿಜಯದಶಮಿಗೆ. ವಾರಂಟಿ ರಾಮಸ್ವಾಮಿ ಅವ್ರು ಹೋದ ನಂತರ ಅವರು ಈಗ ವಿಜಯದಶಮಿ 3 ವರ್ಷ ಆಗುತ್ತೆ. ಅವರು ಹಾಗೆ ಎಲ್ಲಿ ಹೋದರೂ ನಾವು ಅತ್ತೆ ಸೊಸೆ ಅಂದರೆ ಯಾರೂ ನಂಬ್ತಾ ಇರಲಿಲ್ಲ. ತಾಯಿ ಮಗಳಿರ್ಬೇಕಲ್ವಾ ಅಂತಲೇ ಅನ್ನೋರು. ಅಷ್ಟು ಕ್ಲೋಸ್ ಆಗಿದ್ವಿ ನಾನು ಮತ್ತೆ. ಇದೇನು ಅತ್ತೆ ಸೊಸೆ ಅಂದರೆ ಜಗಳ ಆಡೋ ಕ್ಯಾಟಗರಿ ಅಂತ ಏನೋ? ಇಲ್ಲ, ನಮ್ಮ ಮಾವನವ್ರು ತಮಾಷೆ ಮಾಡೋರು, ನಿಮ್ಮಿಬ್ರಲ್ಲಿ ತಂದು ಹಾಕೋಣ ಅಂತ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ವಲ್ಲ ಅಂತ ಹಾಸ್ಯ ಮಾಡೋರು. ಯಾವಾಗಲೂ ಏನು ಹೊಂದಾಣಿಕೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಹೊಂದ್ಕೊಂಡ್ಬಿಡ್ತಾ ಇದ್ವಿ ಅಷ್ಟೇ. ಬಹುಶಃ ಮನಸ್ಸಿರ್ಬೇಕು, ಶುದ್ಧ ಮನಸ್ಸಿರ್ಬೇಕು. ಮನಸ್ಸು ಅದೇ ಚೆನ್ನಾಗಿ ಹೊಂದ್ಕೊಂಡಿದ್ವಿ. ಕೊನೆಗಂತೂ ಅಮ್ಮ ಸಾಯೋಕ್ಕಿನ್ನ 4 ದಿವಸ ಮುಂಚೆ ಹಿಂಗೆ ಅಂದ್ಬಿಟ್ರು, ನಿಂಗೆ ಹಿಂಗೆ ಕೈ ಮುಗಿತೀನಿ, ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ನನ್ನ ಅಂತ. ಯಾಕಮ್ಮ ಹಂಗೆಲ್ಲ ಮಾತಾಡ್ಬಿಡಿ ಅಂತಂದರೆ ಕೇಳ್ತಿರ್ಲಿಲ್ಲ. ಅವ್ರೇನಾದ್ರು ಹಾಸಿಗೆ ಹಿಡಿದಿರ? ಇಲ್ಲ, ಅವ್ರಿಗೆ ಅದು ಲಂಗ್ಸಲ್ಲಿ ನೀರು ಸೇರ್ಕೊಂಡು ಒಂದು 3 ದಿವಸ ಆಯಿತು. ಆಮೇಲೆ ಶಿಫ್ಟ್ ಅಷ್ಟೆ. ಒಂದು ಗ್ರೇಟ್ ಇರ. ಹೌದು, ತುಂಬ ಸ್ಟ್ರಾಂಗ್ ಲೇಡಿ ನಮ್ಮತ್ತೆ. ಶಿ ವಾಸ್ ವೆರಿ ಇಂಟೆಲಿಜೆಂಟ್, ವೆರಿ ಸ್ಟ್ರಾಂಗ್. ಎಷ್ಟು 15 ಜನಕ್ಕೆ ಒಬ್ಬರೇ ಮಾಡಾಕೋದು ಅಂತ ಸುಮ್ಮನೆ ಆ ಕಾಲದಲ್ಲಿ. ಅದು ಕುಟ್ಟಬೇಕು, ಬೀಸಬೇಕು, ಬಾವಿ ನೀರು ಸೇದಬೇಕು, ಮತ್ತು ಖಾದಿ ಬಟ್ಟೆನೇ ಎಲ್ಲರೂ ಹಾಕ್ತಾಯಿದ್ದು. ಒಂದು ಬಟ್ಟೆ, ಒಂದು ಜುಬ್ಬ ಅಥವಾ ಒಂದು ಪಂಚೆ ಒಂದು ಬಕೆಟ್ ಫುಲ್ ಆಗೋದಂತೆ, ದೊಡ್ಡ ದೊಡ್ಡ ಬಕೆಟ್ ಆ ಥರ ಇರೋದಂತೆ ಮೊದಲೆಲ್ಲ ಖಾದಿ ಬಟ್ಟೆ, ದಪ್ಪ ದಪ್ಪ ಹಾಗೆ ಮಾಡಿಕೊಂಡು ಮಾಡಿರೋದು. ಒಬ್ಬರೇ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟ ಜೀವ ನಮ್ಮತ್ತೆ. ಹಾಗಾಗಿ ಸ್ಟ್ರಾಂಗ್ ಆಗಿದ್ರು ಕೊನೆ ತನಕನೂ. ಶಿ ವಾಸ್ ವೆರಿ ಸ್ಟ್ರಾಂಗ್. ಕೊನೆಗೆ ಒಂದು 4-5 ವರ್ಷ ಸ್ವಲ್ಪ ವೀಕ್ ಆದರು, ಅದರ್ವೈಸ್ ಶಿ ವಾಸ್ ಸ್ಟ್ರಾಂಗ್. ಥ್ಯಾಂಕ್ಸ್ ಅಮ್ಮ, ನಿಮ್ಮ ಕುಟುಂಬ ನನಗೆ ಭಾಳ ಸಂತೋಷ ಆಯಿತು. ಥ್ಯಾಂಕ್ಸ್. ಬನ್ನಿ, ಈಗ ನಾವು ಅಶೋಕ್ ಸರ್ ಜೊತೆಗೆ ಮಾತಾಡೋಣ. ಅಶೋಕ್ ಆರ್ನಳ್ಳಿ ಜೊತೆಗೆ ವಿವರವಾಗಿ ಅವರ ಕಾನೂನಿನ ಜರ್ನಿ, ಅವ್ರ ಜರ್ನಿ ಮತ್ತಷ್ಟು ಮಾತಾಡೋಣ. ಸ್ವಾಗತ.